ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿಗಳ ಅನುಷ್ಠಾನದ ಅಧ್ಯಕ್ಷರಾಗಿರ್ತಕ್ಕಂಥ ನಿಜವಾಗಲೂ ಅನೇಕ ಜನಪರ ಕಾರ್ಯಗಳಲ್ಲಿ ಗುರುತಿಸಿಕೊಂಡು ಇವತ್ತು ಅತ್ಯಂತ ಎಲ್ಲ ಜನಸಾಮಾನ್ಯರ ಮನಸ್ಸಿನಲ್ಲಿ ಮನೆ ಮಾಡಿರುವಂತಹ ಕೆ.ಸಿ. ವೆಂಕಟೇಶ್ ಸರ್ ಅವರು ಕೂಡ ಈ ಒಂದು ಅಶೋಕ ಉತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೋರ್ವರು ಶ್ರೀಯುತ ಮರಿಸ್ವಾಮಿ ಸರ್ ಇವತ್ತು ನಿಜವಾಗ್ಲೂ ಬಹಳ ಸರಳ ಸಜ್ಜನಿಕೆಗೆ ಹೆಸರಾಗಿರುವಂಥವರು, ಅಜಾತ ಶತ್ರು ಅಂತಲೇ ನಾವು ಕರಿಬೋದು. ಯಾಕಂದರೆ ಸದಾ ನಗುನಗ್ತಾ ಇರುವಂಥವ್ರು, ಯಾಕಂದರೆ ಜನಪರ ಕಾರ್ಯಗಳಲ್ಲಿ ತಮ್ಮನ್ನು ತಾವು ಹೆಚ್ಚಿಗೆ ಸಕ್ರಿಯವಾಗಿ ಗುರುತಿಸಿಕೊಂಡು ತಮ್ಮದೇ ಆದಂತಹ ಒಂದು ವರ್ಚಸ್ಸಿನಲ್ಲಿ ಇವತ್ತು ಪ್ರಗತಿಪರ ಕಾರ್ಯಗಳಲ್ಲಿ ಮುನ್ನುಗ್ತಾ ಇದ್ದಾರೆ. ಸರ್, ನಮ್ಮ ಕರೆಗೆ ಹೋಗುಟ್ಟು ನಿಮ್ಮೆಷ್ಟೇ ಕೆಲಸ ಕಾರ್ಯಗಳ ಒತ್ತಡ ಇದ್ದರೂ ಕೂಡ ಅನುವು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ನಿಮಗೂ ಕೂಡ ಶ್ರೀಯುತ ಮರಿಸ್ವಾಮಿ ಸರ್ ಅವರಿಗೆ ನಮ್ಮ ಅಶೋಕ ಸಮೂಹ ಸಂಸ್ಥೆಗಳ ಗೌರವಾನ್ವಿತ ಸಂಸ್ಥಾಪಕರಾಗಿರ್ತಕ್ಕಂಥ ಕೆ.ಸಿ. ಅಶೋಕ್ ಸರ್ ಹಾಗೂ ನಮ್ಮೆಲ್ಲ ಆಡಳಿತ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮೆಲ್ಲ ಅಶೋಕ ಸಮೂಹ ಸಂಸ್ಥೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ಬೋಧಕ ಹಾಗೂ ಬೋಧಕೇತರ ಹಾಗೂ ಇಲ್ಲಿ ನೆರೆದಿರುವಂತಹ ಸಮಸ್ತ ಪೋಷಕ ವೃಂದದವರು ಹಾಗೂ ನಮ್ಮ ಶಾಲೆಯ ಚಿಣ್ಮಣಿಗಳು, ಪ್ರೀತಿಯ ವಿದ್ಯಾರ್ಥಿಗಳ ಪರವಾಗಿ ಸರ್ ನಿಮಗೆ ಪ್ರೀತಿ ಪೂರ್ವಕವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. Now past knowledge, experience and inspirational leadership continue to illuminate our path of excellence, elevating our institutions to greater heights. Sir's forward-thinking vision continue to shape the destiny of Ashok Group of institutions. On behalf of all the entire community, I extend a warm welcome to our beloved Chairman Sri K.C. Ashok sir. Welcome to you, sir. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಶಿಕ್ಷೆನೇ ಇಲ್ಲ, ಶಿಕ್ಷೆ ಇಲ್ಲದೆ ಇದ್ರೆ ಶಿಕ್ಷಣ ಇಲ್ಲ ಅಂತ ನನ್ನ ಮನದಾಳದ ಮಾತನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಾದರೂ ಸ್ಟೂಡೆಂಟ್ಗೆ ಒಂದು ಪನಿಷ್ಮೆಂಟ್ ಕೊಟ್ಟರೆ ತಂದೆ ತಾಯಿಗಳು ಮಾರನೇ ದಿವಸ ಬಂದು ಸ್ಕೂಲ್ ಹತ್ರ ನಿಂತ್ಕೊಂತಾರೆ. ಇಲ್ಲದೇ ಇದ್ರೆ ಪೊಲೀಸ್ ಸ್ಟೇಷನ್ಗೂ ಹೋಗತಕ್ಕಂಥ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ಅನ್ನತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಇವತ್ತು ಶಾಲೆಗಳಲ್ಲಿ ಶಿಕ್ಷೆ ಇಲ್ಲ. ಬರುವಂಥ ದಿವಸಗಳಲ್ಲಿ ಇವರು ದೊಡ್ಡ ಆಫೀಸರ್ ಆಗಬೇಕು, ದೊಡ್ಡ ಹುದ್ದೆಗೆ ಹೋಗ್ಬೇಕು, ದೊಡ್ಡ ಕಾಲೇಜ್ಗೆ ಹೋಗ್ಬೇಕು. ಕಾಲೇಜ್ಗೆ ಹೋದಂಥ ಸಂದರ್ಭದಲ್ಲಿ ಬೇರೆ ವಿಧವಾದ ಇವರ ಚಟುವಟಿಕೆಗಳನ್ನ ಶುರು ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಸಂಸ್ಕಾರ ಏನೂ ಇರೋದಿಲ್ಲ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಮಾಸ್ಟರ್ ಕೈಯಲ್ಲಿ ಏಟು ತಿನ್ನಕ್ಕಾಗದೇ ಇವೆ, ಪೊಲೀಸ್ ಸ್ಟೇಷನಲ್ಲಿ ಏಟ್ತಿರ್ತಕ್ಕಂಥ ಪರಿಸ್ಥಿತಿಗಳು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಶಾಲೆಗಳಲ್ಲಿ ಶಿಕ್ಷೆ ಇದ್ದರೆ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿರತಕ್ಕಂಥ ನಮ್ಮ ಎಲ್ಲ ಶಿಕ್ಷಕ ವೃಂದದವರು ನಿಮ್ಗೆಲ್ರಿಗೂ ಕೂಡ ಏನು ಕಲ್ಲನ್ನು ಕೆತ್ತನೆ ಮಾಡಿದಂಥ ಸಂದರ್ಭದಲ್ಲಿ ಅದು ಯಾವಾಗ ಶಿಲೆ ಆಗುತ್ತೆ, ನೂರಾರು ಏಟುಗಳು ಬಿಟ್ಟು ಅದು ಶಿಲೆ ಆಗಬೇಕಾದ್ರೆ ಅದೇ ಥರ ನಮ್ಮ ವಿದ್ಯಾರ್ಥಿಗಳು ಕೂಡ ಶಿಕ್ಷಕರ ಕೈಯಲ್ಲಿ ಶಿಕ್ಷೆಯಿಂದ ಬೆಳೆದರೆ ಅವರು ಕೂಡ ದೊಡ್ಡ ಒಂದು ವಿಗ್ರಹ ಆಗ್ತಾರೆ ಅನ್ನತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಸ್ವತಃವಾಗಿ ನಾವು ಏನು ಬಂದು ಕಾಲೇಜ್ಗೆ ನಿಮ್ಮನ್ನ ಸೇರಿಸ್ಬೇಕು, ಪೋಷಕರು ಬಂದು ಕಡಿಮೆ ಪರ್ಸೆಂಟೇಜ್ ತಗೊಂಡಿದ್ರೆ ನಾವೆಲ್ಲರೂ ಹೋಗರಿಬೇಕಾಗಿದೆ ಕಾಲೇಜ್ಗಳಲ್ಲಿ. ನೀವೇ ಮೆರಿಟ್ ಸ್ಟೂಡೆಂಟ್ ಆಗ್ಬಿಟ್ರೆ ನಿಮಗೆ ಡೈರೆಕ್ಟಾಗಿ ನಿಮಗೆ ಅಡ್ಮಿಷನ್ ಮಾಡ್ತಾರೆ. ಆ ಒಂದು ಪರಿಸ್ಥಿತಿ ನಮ್ಮ ಈ ಅಶೋಕ ಇಂಟರ್ನ್ಯಾಷನಲ್ನ ಎಲ್ಲ ಸಂಸ್ಥೆಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಬೆಳವಣಿಗೆ ಆದರೆ ತಂದೆ ತಾಯಿಗಳಿಗೂ ಒಳ್ಳೆಯ ಕೀರ್ತಿ, ನಮ್ಮ ಶಾಲೆಗೂ ಕೂಡ ಒಳ್ಳೆಯ ಕೀರ್ತಿ ತರತಕ್ಕಂಥ ಕೆಲಸ ನೀವೆಲ್ಲ ಮಾಡ್ತೀರಾ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಸಮಯ ಕಡಿಮೆ ಇರೋದ್ರಿಂದ ನಾನು ಹೆಚ್ಚಿಗೆ ಮಾತಾಡ್ದೇನೆ ನನ್ನ ಮಾತು ವಿರಾಮ ಕೊಡ್ತೇನೆ. ಧನ್ಯವಾದ. ಮಾಡಿ
ಮಕ್ಕಳಿಗೆ ಏನು ಬೇಕು, ಏನು ಓದಿದರೆ ಖುಷಿ ಆಗುತ್ತೆ ಅನ್ನೋದನ್ನು ನಾವು ಅದನ್ನು ಜಾಸ್ತಿ ಒತ್ತು ಕೊಟ್ಟು ಅವ್ರಿಗೆ ಪ್ರೋತ್ಸಾಹನೆ ಕೊಡಬೇಕು. ಹೀಗಾಗಿ 21ನೇ ಶತಮಾನ ಈಗೇನಿದೆ, ನಾವೆಲ್ಲ ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ, ವಿ ನೀಡ್ ಟು ಫೋಕಸ್ ಆನ್ ದ್ಯಾಟ್. ಎರಡನೇದು, ಕಲಿಕೆ ಖುಷಿಯಾಗಿ ನಗುತ್ತಾ ಇದ್ದರೆ ಭಾಳ ಚೆನ್ನಾಗಿರುತ್ತೆ. ಬಟ್ ಪೇರೆಂಟ್ಸ್ ಪ್ರೆಷರ್, ಅವ್ರಿಗೆ ಈಗ ಹೆಂಗೆ ನಮಗೆಲ್ಲ ಕೆಲಸದ ಪ್ರೆಷರಲ್ಲಿ ಬ್ಲಡ್ ಪ್ರೆಷರ್ ಬರುತ್ತೆ, ಹಾಗೆ ನಿಮ್ಮ ಪ್ರೆಷರಿಂದ ಅವ್ರಿಗೂ ಒಂಥರ ಪ್ರೆಷರ್ ಬರುತ್ತೆ. ಅದೇ ಒಂದು ನನ್ನ ಈ ವೇದಿಕೆ ಮೇಲೆ ಒಂದು ರಿಕ್ವೆಸ್ಟ್ ನಿಮಗೆಲ್ಲ ಏನಂದರೆ, ಲರ್ನಿಂಗ್, ಕಲಿಕೆ ಅದು ಎಷ್ಟು ಖುಷಿಯಾಗಿರುತ್ತೆ ಅಷ್ಟೇ ಅವ್ರಿಗೂ ಮುಂದೆ ಒಂದು ದಾರಿಯನ್ನು ತೋರಿಸುತ್ತೆ. ಮೂರನೇ ವಿಷಯ ನಿಮಗೆಲ್ಲ ಪೇರೆಂಟ್ಸ್ಗೆ ಪರ್ಟಿಕ್ಯುಲರ್ಲಿ ಹೇಳೋದಾದರೆ, ಈಗ 19 ಮತ್ತು 20ನೇ ಶತಮಾನದ ಎಜುಕೇಷನ್ ಸಿಸ್ಟಮಲ್ಲಿ ಎಲ್ಲರೂ ಈಗೇನು ಒಂದು ಎಜುಕೇಷನಲ್ಲಿ ಇದ್ದೀವಿ, ನಾವೆಲ್ಲರೂ ಅಭಿಮನ್ಯುಗಳಾಗಿದ್ವಿ. ಚಕ್ರವ್ಯೂಹದಲ್ಲಿ ಒಳಗಡೆ ಹೋಗಿ ಹೊರಗೆ ಬರೋದು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಈಗ 20ನೇ ಶತಮಾನದಲ್ಲಿ ಆ ಅವಕಾಶ ಇದೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಾವು ಓದಬೇಕಾದ್ರೆ BA ಅಂದರೆ ಬ್ಯಾಚುಲರ್ ಆಫ್ ಆರ್ಟ್ಸ್, ಸೋಷಿಯಲ್ ಸೈನ್ಸ್ ಅಂತ ಏನು ಹೇಳ್ತೀವಿ, ಅದು ಯಾರಾದರೂ ಆ ಸಬ್ಜೆಕ್ಟ್ನ ತಗೊಂಡ್ರೆ PUC ಅಥವಾ ಡಿಗ್ರಿಯಲ್ಲಿ ಅವ್ರಿಗೆ ಅದೇ ದಾರಿಯಲ್ಲಿ ಹೋಗಬೇಕು. ಅಂದರೆ BA ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ಒಂದು ಸಬ್ಜೆಕ್ಟ್ ತೊಗೊಂಡ್ರೆ ಅಥವಾ PUCಯಲ್ಲಿ ಆರ್ಟ್ಸ್ ಮಾಡಿದ್ರೆ ನಾವು ಅದೇ ಲೈನಲ್ಲಿ ನಮ್ಮ ಡಿಗ್ರಿ ಮತ್ತು ಮಾಸ್ಟರ್ಸ್ ಡಿಗ್ರಿ ಅಥವಾ PhD ಮುಗಿಸ್ಬೇಕಾಗಿತ್ತು. ಬಟ್ ಈಗ 2 ವರ್ಷ ಹಿಂದೆ 2023 ಡಿಸೆಂಬರಿಂದ ಈ ಒಂದು ಸಿಸ್ಟಮ್ ಚೇಂಜ್ ಆಗಿದೆ. ಸೊ ಅದಕ್ಕೆ ಈ ಮಕ್ಕಳು ಈಗ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ಇರಬೇಕಾದ್ರೆ, 8th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ, 10th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ನೀವು ಅದನ್ನು ಜಾಸ್ತಿ ಅವ್ರಿಗೆ ಸ್ಟ್ರೆಸ್ ಕೊಡೋಕ್ಕೆ ಹೋಗ್ಬೇಡಿ. ಅವ್ರಿಗೆ ಬಹಳ ಅವಕಾಶ ಇದೆ. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಮಲ್ಟಿ ಡಿಸಿಪ್ಲಿನರಿ ಅಂತ ಹೇಳ್ತೀವಿ ಅಥವಾ ಬಹುಶಿಸ್ತಿನ ವ್ಯವಸ್ಥೆ ಅಂತ ಹೇಳ್ತೀವಿ. ಈಗ ಹೈಯರ್ ಎಜುಕೇಷನಲ್ಲಿ ಆ ಒಂದು ವಾತಾವರಣ ಆಗಲಿ ಆ ಥರದ ಅವಕಾಶಗಳು ಸುಮಾರಿದೆ. ಸೊ ಈಗ BA ಮಾಡಿದ ಹುಡುಗ ಅಥವಾ ಹುಡುಗಿ ಅಥವಾ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ಮಾಡಿದ್ರೆ ಅವ್ರು ಮಾಸ್ಟರ್ ಸೈನ್ಸು ಮಾಡ್ಬೋದು, ಸೈನ್ಸ್ ಮಾಡಿದವ್ರು ಆರ್ಟ್ಸು ಮಾಡ್ಬೋದು, ಕಾಮರ್ಸ್ ಮಾಡಿದವ್ರು ಸೈನ್ಸ್ ಮಾಡ್ಬೋದು, ಕಾಮರ್ಸ್ ಮಾಡಿದವ್ರು ಆರ್ಟ್ಸ್ ಮಾಡ್ಬೋದು. ಹೀಗಾಗಿ ಸುಮಾರು ಅವಕಾಶ ಆಗಲಿ ಅಪಾರ್ಚುನಿಟೀಸ್ ಅಂತ ಈಗಿನ ಸಿಸ್ಟಮಲ್ಲಿ ಇದೆ. ಸೊ ಹೀಗಾಗಿ ಅವ್ರು 8 ವರ್ಷ 9 ವರ್ಷ ಇದ್ದಾಗ ನಾವು ಅವ್ರ ಪರವಾಗಿ ಡಿಸೈಡ್ ಮಾಡೋದು ಸರಿಯಲ್ಲ. ಸೊ ನಂದು ಒಂದೇ ರಿಕ್ವೆಸ್ಟ್ ಏನಂದರೆ, ಅವರ ಕಲಿಕೆ ಎಷ್ಟು ಕೌಶಲ್ಯಪೂರ್ವವಾಗಿರುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಸ್ಕಿಲ್ಸ್ ಅಂತಲೇ ಹೇಳ್ತೀವಿ. ಸೊ ಈ ಒಂದು ವೇದಿಕೆಯಲ್ಲಿ ಪೇರೆಂಟ್ಸ್ ಇರೋದ್ರಿಂದ ನಾನು ಈ 3 ವಿಷಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ನಿಮಗೆ ಎಷ್ಟು ಮಟ್ಟಿಗೆ ತಲುಪಿದೆಯೋ ಇಲ್ಲೋ ಅನ್ನೋದು ಒಂದು ನನಗೆ ಆತಂಕನೂ ಇದೆ. ಮತ್ತು ನೀವು ಮಾಡ್ತೀರಿ ಅದ್ರ ಬಗ್ಗೆ ಯಾರು ಯೋಚನೆ ಮಾಡಿದಾರ, ಯಾರು ಅದನ್ನು ತಿಳ್ಕೊಂಡಿದ್ದಾರೆ, ಅವ್ರು ಇನ್ನೊಬ್ರಿಗೂ ಹೇಳ್ತೀರ ಅನ್ನೋದು ಒಂದು ಖುಷಿ ಆಗಿದೆ. ಸೊ ಅದೊಂದು ನನ್ನ ಮೆಸೇಜ್ ನೀವೆಲ್ಲರಿಗೂ ಪಾಸ್ ಮಾಡಿ. ಈ ಜಗತ್ತನ್ನು, ಈ ದೇಶವನ್ನು, ನೆಕ್ಸ್ಟ್ ಫ್ಯೂಚರನ್ನು ಶೇಪ್ ಮಾಡಲಿಕ್ಕೆ ಆಗೋದಿಲ್ಲ. Without teachers, you cannot shape anything. As administrators, there is a saying that we shape policies, but as teachers, you shape the future. So, for all the teachers here in the house, for all your effort, I would like to personally thank all of you. ನಿಮ್ಮ ಎಷ್ಟೋ ಎಫರ್ಟು ರೆಕಗ್ನೈಸ್ ಆಗದೆ ಇರ್ಬೋದು ಸೊಸೈಟಿಯಲ್ಲಿ, ಬಟ್ ವಿತೌಟ್ ಯು ದೆರ್ ಇಸ್ ನೋ ವೇ ವಿ ಕ್ಯಾನ್ ಶೇಪ್ ದಿ ಫ್ಯೂಚರ್ ಆಫ್ ದಿಸ್ ವರ್ಲ್ಡ್. ನೀವು ನಡ್ಕೊಳ್ಳೋ ರೀತಿ ಇರ್ಬೋದು, ನೀವು ಇಂಬೈಬ್ ಮಾಡೋ ವ್ಯಾಲ್ಯೂಸ್ ಇರ್ಬೋದು, ಅದ್ರ ಮೂಲಕನೇ ಈ ಜಗತ್ತಿನ ಭವಿಷ್ಯ, ಈ ದೇಶದ ಭವಿಷ್ಯ ನಿರ್ಧಾರ ಆಗ್ತದಂತ ಮಾತನ್ನು ಹೇಳ್ತಾ, ಉಡುಪಿಯಲ್ಲಿ ನಾನು ಕೆಲಸ ಮಾಡ್ಬೇಕಾದ್ರೆ ನನಗೊಂದು ಟೀಚರ್ ಹೇಳಿದ ಮಾತು ಯಾವಾಗಲೂ ನೆನಪಾಗ್ತದೆ. ಭಾಳ ಸಣ್ಣ ಸ್ಕೂಲು, ಅಲ್ಲಿದ್ದ ಮಕ್ಕಳೆಲ್ಲ ಭಾಳ ಡಿಸಿಪ್ಲಿನ್ಡು, ಭಾಳ ಚೆನ್ನಾಗಿದ್ರು, ಭಾಳ ಕಾನ್ಫಿಡೆಂಟ್ ಆಗಿದ್ರು. ನಾನು ಏನು ಹೆಡ್ ಮಾಸ್ಟ್ರೆ, ಏನಿಲ್ಲ ನಿಮ್ಮ ಸ್ಕೂಲಲ್ಲಿ ಮಕ್ಕಳು ಮಾತ್ರ ಇಷ್ಟು ಚೆನ್ನಾಗಿದ್ದಾರೆ ಅಂದರೆ ಅವ್ರು ನನಗೊಂದು ಲೈನ್ ಹೇಳಿದರು, ಸರ್ ವಿ ಟೀಚ್ ದೆಮ್ ವ್ಯಾಲ್ಯೂಸ್ ಬಿಫೋರ್ ವಿ ಟೀಚ್ ದೆಮ್ ವೆಕ್ಯಾಬ್ಯುಲರಿ. ನಾವು ಅವರು ಪಾಠ ಮಾಡೋದಕ್ಕೂ ಮುಂಚೆ ಅವ್ರಿಗೆ ಮೌಲ್ಯಗಳನ್ನು ಕಲಿಸ್ಕೊಡ್ತೇವೆ ಅಂತೇಳಿ. ಸೊ ಆ್ಯಸ್ ಎನ್ ಇನ್ಸ್ಟಿಟ್ಯೂಷನ್, I strongly believe that Ashoka Institution is also doing that you are teaching values, because things that you learn in the textbook, the degrees that we get, ನಮಗೆ ಕೇವಲ ಅವಕಾಶಗಳನ್ನು ಸಿಗ್ಬೋದು, ಕೆಲಸಗಳನ್ನು ಗಿಟ್ಟಿಸ್ಕೊಳ್ಳೋಕೆ ಅವಕಾಶ ಆಗ್ಬೋದು, ಬಟ್ ನಾವು ಕಲಿಯೋ ಮೌಲ್ಯಗಳನ್ನೇ ನಮ್ಮನ್ನ ಬದುಕನ್ನು ನಡೆಸಲಿಕ್ಕೆ ಸಹಕಾರ ಮಾಡ್ತಕ್ಕಂಥದ್ದು. ಮಗುವಿಗಾಗಿ ಈ ಟೀಮು ಏನೆಲ್ಲ ಪ್ರಯತ್ನ ಪಡ್ತಾ ಇದೆ ದಿನ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ. ನನ್ನ ಮಗುವಿನಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳು ಯಾವುದು, ಕೆಟ್ಟವು ಯಾವುದು, ನಾನು ಯಾವ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಪೂರಕವಾಗಿ ಇಡೀ ಅಶೋಕ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನಲ್ಲಿರ್ತಕ್ಕಂಥ ಈ ಶಾಲೆಯಿಂದ ಹೇಗೆ ಪಡ್ಕೋಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ನೀವು ರೆಡಿಯಾಗಿ ಬಂದರೆ, ಇಲ್ಲಿರ್ತಕ್ಕಂಥ ಇಡೀ ಟೀಚರ್ ಟೀಮು ಮತ್ತು ನೀವು ಒಂದಾಗಿಬಿಟ್ರೆ
ಇವತ್ತಿನ ಚೀಫ್ ಗೆಸ್ಟ್ ಆಗಿರ್ತಕ್ಕಂಥ IAS ಆಫೀಸರ್ ಆಗಿರ್ಬೋದು ಅಥವಾ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಹೈಯರ್ ಎಜುಕೇಷನ್ ಎಕ್ಸ್ಪರ್ಟ್ ಅವರು ಚಾಣಕ್ಯ ಪ್ರೊಫೆಸರು ಆ ಥರ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಯಾವ್ದು ಬೇಕಾದರೂ ಆಗ್ತಾರೆ. ನಾನು ನೋಡಿದ್ದೀನಿ ಅಶೋಕ ಇಂಟರ್ನ್ಯಾಷನಲ್ ಸ್ಕೂಲಿನ ಆ್ಯನ್ಯುವಲ್ ಡೇ ಓದಿದಾಗ ಒಂದು ಎಮಿನೆಂಟ್ ಆಗಿರ್ತಕ್ಕಂಥ ಪ್ರಿನ್ಸಿಪಲ್ಲು ಈ ಸಂಸ್ಥೆಯಲ್ಲಿರೋದು ನಿಮ್ಮೆಲ್ಲರ ಮತ್ತು ಇಡೀ ಸಂಸ್ಥೆಯ ಸುದೈವ. ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಹೋದರೆ ನಿಮ್ಮ ಮಕ್ಕಳೆಲ್ಲರೂ ಒಳ್ಳೆಯ ಪ್ರಜೆಗಳ ಹಾಗೇ ಆಗ್ತಾರೆ. ನಾನು ಒಂದೇ ಒಂದು ಸ್ಲೋಗನ್ ಹೇಳೋದ್ರ ಮುಖಾಂತರ ಹೆಚ್ಚಿನ ಸಮಯ ತಗೊಳ್ಳದೆ ಮುಗಿಸ್ತೀನಿ. ಎಲ್ಲ ಪೇರೆಂಟ್ಸ್ಗೆ ಹೇಳೋದು ಅಷ್ಟೇ, ನಾನು ನಾಲೆಜ್ ಈಸ್ ಅ ಪವರ್, ಸ್ಕಿಲ್ ಈಸ್ ಮೈ ಸ್ಟ್ರೆಂತ್ ಆ್ಯಂಡ್ ಎಜುಕೇಷನ್ ಈಸ್ ಆಲ್ವೇಸ್ ಅವರ್ ಬ್ಯಾಕ್ ಬೋನ್. ಒಂದು ಇನ್ಸ್ಟಿಟ್ಯೂಷನ್ ಅನ್ನು ತೆರೆದು ಸಾವಿರಾರು ಲಕ್ಷಾಂತರ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಅದರಿಂದ ಅವರಿಗೆ ಅವ್ರ ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರಿಗೂ ಅವ್ರ ಧರ್ಮಪತ್ನಿಗೆ ನಾನು ಅಭಿನಂದಿಸ್ತೀನಿ. ಇವತ್ತು ಈ ದೇಶದಲ್ಲಿ 2000 ವರ್ಷಗಳ ಕಾಲ ನಾನ್ ಬ್ರಾಹ್ಮಣಸ್ ಇದ್ದೇ ಇಲ್ಲದಂಥ ಸಮಯದಲ್ಲಿ ಮಹಾತ್ಮ ಜ್ಯೋತಿರಾವ್ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅಂತ 1818ರಿಂದ 1827ರವರೆಗೂ 91ರವರೆಗೂ ಕೂಡ ಅವರು ಎಜುಕೇಷನನ್ನು ಈ ದೇಶದಲ್ಲಿ ಕೊಟ್ಟರು. ಅವರಿಲ್ಲ ಅಂದಿದ್ರೆ ಇವತ್ತು ನಾನ್ ಬ್ರಾಹ್ಮಣ್ಸ್ಗೆ ಯಾರಿಗೂ ಎಜುಕೇಷನ್ ಸಿಗ್ತಾ ಇರಲಿಲ್ಲ. ಅದೇ ಥರ ಇವತ್ತು ಛತ್ರಪತಿ ಸಾವು ಮಹಾರಾಜು ಕೂಡ 1902ರಲ್ಲಿ 50% ರಿಸರ್ವೇಷನನ್ನು ಕೊಲ್ಲಾಪುರದಲ್ಲಿ ಕೊಟ್ಟರು. ಇಲ್ಲ ಇದುವರೆಗೂ ಯಾರು ಕೂಡ ಎಜುಕೇಷನ್ ಉದ್ಯೋಗ ಸಿಗ್ತಿರಲಿಲ್ಲ. 1921ರಲ್ಲಿ 75% ಮೈಸೂರು ಮಹಾರಾಜರು 75% ರಿಸರ್ವೇಷನ್ ಕೊಟ್ಟರು, ಒಕ್ಕಲಿಗರು, ಲಿಂಗಾಯತರು ಮತ್ತು SC/ST ಬ್ಯಾಕ್ವರ್ಡ್ ಮೈನಾರಿಟಿ. ಹಾಗಾಗಿ ಇವತ್ತು ಎಜುಕೇಷನ್ ಭಾಳ ಕಾಸ್ಟ್ಲಿ ಆಗಿದೆ, ಹೆಲ್ತು ಕೂಡ ಭಾಳ ಕಾಸ್ಟ್ಲಿ ಆಗಿದೆ. ಇಂಥ ಸಂದರ್ಭದಲ್ಲಿ ಇಡೀ ಹೆಂಡತಿ ಗಂಡ, ಅವರ ಒಂದು ಸಿಬ್ಬಂದಿ, ಅವರ ಮಕ್ಕಳು, ಸೊಸೆಯಿಂದ ಹಿಡ್ಕೊಂಡು ಇವತ್ತೇನಾದರೂ ಒಂದು ಬದಲಾವಣೆ ತರಬೇಕಂತಕ್ಕಂಥ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರ ಕುಟುಂಬಕ್ಕೆ ಒಳ್ಳೆತನ ಭಗವಾನ್ ಬುದ್ಧ, ಅದೇ ಥರ ಬಸವಣ್ಣ, ಅಂಬೇಡ್ಕರ್ ಆಶೀರ್ವಾದ ಸಂವಿಧಾನದಿರಲಿ ಅಂತ ಹೇಳ್ತಾ, ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಜಗತ್ತಿನಲ್ಲಿ ಭಾಳ ಬಡತನದಿಂದ ಬಂದರೂ ಕೂಡ ಅವ್ರು ಓದ್ಕೊಂಡಿರೋದು 6ನೇರು. ಇಡೀ ಜಗತ್ತಲ್ಲಿ ಅದ್ಭುತವಾದ ಒಂದು ಸಂವಿಧಾನವನ್ನು ಈ ದೇಶಕ್ಕೆ ಕೊಡೋಕ್ಕಾಯಿತು. ಈ ಇನ್ಸ್ಟಿಟ್ಯೂಷನ್ ಕೂಡ ಇನ್ನೂ ಭಾಳ ಚೆಂದಾಗಿ ಬೆಳೀಲಿ. ಇಲ್ಲಿಂದ ಲಕ್ಷಾಂತರ ಮಕ್ಕಳು ತೇರ್ಗಡೆಯಾಗಿ ಅವರು IAS, IPS, KS, ಡಾಕ್ಟರ್ಸು, ಇಂಜಿನಿಯರ್ಸ್ ಆಗಿ ತಾವು ಬದುಕಿ ಸಮಾಜವನ್ನು ಬದಲಾವಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದುವರಿಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಸಂವಿಧಾನ. ಸ್ಟೂಡೆಂಟ್ಸ್ ಅಂದರೆ ಮಕ್ಕಳು, ದಯವಿಟ್ಟು ನಿಮ್ಮ ಪೇರೆಂಟ್ಸ್ನ ಗೌರವಿಸಿ. ಅವ್ರು ಏನೇ ಕೆಲಸ ಮಾಡ್ತಾ ಇರಲಿ, ಅವ್ರು ಯಾವುದೇ ಸ್ಥಾನದಲ್ಲಿರಲಿ, ಮುಜುಗರ ಪಡ್ಕೊಳ್ಳೋದಾಗಲಿ ಅಥವಾ ಎಲ್ಲೋ ಸ್ಕೂಲ್ ಹತ್ರ ಇನ್ನೆಲ್ಲೋ ನಿಮ್ಮ ಫ್ರೆಂಡ್ಸಿಗೆ ಪರಿಚಯ ಮಾಡಿಸ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಮುಜುಗರ ಪಡ್ಕೊಳ್ಳೋದು ಅದೆಲ್ಲ ಬಿಟ್ಬಿಡಿ. ಕೊನೆವರೆಗೂ ಆಗೋದು ನಿಮ್ಮ ಅಪ್ಪ ಅಮ್ಮ ಮಾತ್ರ. ನಾನು ಇವತ್ತು ಏನೇ ಆಗಿದ್ರು ನನ್ನ ತಂದೆ ತಾಯಿ ಸಪೋರ್ಟಿಂದ ನಾನು ಏನೇ ಮಾಡ್ತೀನಿ ಅಂದರೂ ಅವ್ರು ನನಗೆ ಯಾವತ್ತು ಯಾಕೆ ಇದನ್ನು ಮಾಡ್ತೀಯಾ, ಯಾಕೆ ಅದನ್ನು ಮಾಡ್ತೀಯಾ, ಯಾಕೆ ಈ ಫೀಲ್ಡಿಗೆ ಹೋಗ್ತಾ ಇದೆಯಾ, ಏನು ಒಂದು ಪ್ರಶ್ನೆ ಮಾಡಿದೆ, ಹೌದಾ ನಿನ್ನ ಆಸಕ್ತಿ ಅದರಲ್ಲಿದೆಯಾ, ಆಯಿತು ನಿಮ್ಮ ಖುಷಿನೇ ನಮ್ಮ ಖುಷಿ ಅಂತ ಹೇಳಿ ಇವತ್ತು ನಾನು ಇಲ್ಲಿ ನಿಲ್ಲೋದಕ್ಕೆ ಕಾರಣ ನನ್ನ ತಂದೆ ತಾಯಿ. ಹಾಗೆ ನಿಮ್ಮ ಮಕ್ಕಳನ್ನ ದಯವಿಟ್ಟು ಪ್ರೋತ್ಸಾಹಿಸಿ. ಅವ್ರು ಇದೇ ಮಾಡಬೇಕು, ಇಂಜಿನಿಯರೇ ಆಗಬೇಕು, ಡಾಕ್ಟ್ರೇ ಆಗಬೇಕು ಅಂತ ಅವ್ರ ಮೇಲೆ ಫೋರ್ಸ್ ಮಾಡಿದೆ. ಈಗಿನ ಕಾಲದಲ್ಲಿ ಏನು ಮುಂದೆ ಉಪಯೋಗ ಆಗುತ್ತೆ ಅವ್ರಿಗೆ, ಅವ್ರ ಭವಿಷ್ಯಕ್ಕೆ, ಅದನ್ನು ತಿಳ್ಕೊಂಡು ಇಂಥ ಒಳ್ಳೆ ಸಂಸ್ಥೆ ಇದೆ, ಇಂಥ ಒಳ್ಳೆ ಗಣ್ಯರಿದ್ದಾರೆ, ಅವರು ಹೇಳಿರುವಂಥ ಮಾತನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಎಜುಕೇಷನ್ನ ಕೊಡಿಸಿ. ಆ್ಯಂಡ್ ಎಲ್ಲ ಒಳ್ಳೆಯದಾಗಲಿ ಎಲ್ರಿಗೂ ಅಷ್ಟೇ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. Yeah, lastly, thank you so much Ashok sir and the whole management of Ashok International Public School ನನ್ನ invite ಮಾಡಿದ್ದಕ್ಕೆ. And ಎಲ್ರಿಗೂ all the very best once again and thank you.